ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ವಿಷಯದ ಭಾಗ 2ರಲ್ಲಿನ 5ನೇ ಗದ್ಯವಾದ ಪರಿಸರ ಸಮತೋಲನ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಕವಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ. ಕವಿಯ ಹೆಸರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ಇವರ ಜನನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ 29/9/1934ರಲ್ಲಿ ಜನಿಸಿದರು. ಕೃತಿಗಳು: ನಾನು ಅಮೆರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರವು, ಸರ್ಪ ಸಂಕುಲ ಮತ್ತು ಕಾವ್ಯಕಲೆ ಇತ್ಯಾದಿ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು: ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನಿಧನ 20/2/2002ರಲ್ಲಿ ನಿಧನ ಹೊಂದಿದರು. ಭಾಷಾಭ್ಯಾಸವನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಉತ್ತರ: ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಪ್ರಶ್ನೆ 2: ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಉತ್ತರ: ಪ್ರಾಣಿಗಳ ನಡುವೆ ಆಹಾರ ಮತ್ತು ಆಚ್ಛಾದನಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ. ಪ್ರಶ್ನೆ 3: ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಉತ್ತರ: ಬೀಜ ಪ್ರಸರಣ ಕೀಟ, ವಾಯು ಮತ್ತು ನೀರಿನ ಮೂಲಕ ನಡೆಯುತ್ತದೆ. ಪ್ರಶ್ನೆ 4: ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಉತ್ತರ: ದಟ್ಟವಾದ ಕಾಡು ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ಬೆಳೆಯುತ್ತದೆ. ಪ್ರಶ್ನೆ 5: ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ? ಉತ್ತರ: ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ. ಪ್ರಶ್ನೆ 6: ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ಉತ್ತರ: ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿಲ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಉತ್ತರ: ಜಿರಾಫೆ ವರ್ಗದಲ್ಲಿ ಅತಿ ಸಂತಾನ ಇರುವುದರಿಂದ ಆಹಾರಕ್ಕಾಗಿ ಸ್ಪರ್ಧೆ ಹೆಚ್ಚಾಗಿರುತ್ತದೆ. ಸ್ವಲ್ಪ ಉದ್ದ ಕಾಲು, ಉದ್ದ ಗೋಣು ಹೊಂದಿದ್ದ ಜಿರಾಫೆಗಳು ಆಹಾರವನ್ನು ಪಡೆದು ಬೆಳೆದು ಅವುಗಳ ವಂಶ ಮುಂದುವರಿಯುತ್ತವೆ, ಉಳಿದವುಗಳು ಅಳಿದು ಹೋಗುತ್ತವೆ ಎಂಬ ನಂಬಿಕೆ ಇದೆ. ಪ್ರಶ್ನೆ 2: ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ಉತ್ತರ: ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮೊಸಳೆಗಳ ಸಂತತಿಯನ್ನು ಹೆಚ್ಚಿಸಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ಮಾಡಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ, ಮದ್ರಾಸ್ನಲ್ಲಿ ಪ್ರಾರಂಭಿಸಿದ್ದಾರೆ. ಪ್ರಶ್ನೆ 3: ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ, ಏಕೆ? ಉತ್ತರ: ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಮುಚ್ಚುತ್ತಿದ್ದಾರೆ. ಇದರಿಂದ ಪರಿಸರ ಅಸಮತೋಲನವಾಗುತ್ತದೆ ಎಂಬುದನ್ನು ಜನರು ಅರಿಯಬೇಕು. ಪ್ರಶ್ನೆ 4: ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಉತ್ತರ: ಮುಂದಿನ ಪೀಳಿಗೆಗಾಗಿ ಇಂದೇ ಯೋಜನೆಗಳನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ. ಉತ್ತರ: ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ. ಈ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡುತ್ತಿದ್ದಾರೆ. ಹಾಗಾಗಿ ಮೊಸಳೆಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ನಿರ್ಮಿಸಿ ಇವುಗಳ ಸಂತತಿಯನ್ನು ಹೆಚ್ಚಿಸಲಾಗುತ್ತಿದೆ. ಹಾವುಗಳನ್ನು ರಕ್ಷಿಸಿ ಅವುಗಳ ಸಂತತಿಯನ್ನು ಹೆಚ್ಚಿಸಲು ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ. ಪ್ರಶ್ನೆ 2: ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ: ಕಾಡನ್ನು ನಾಶ ಮಾಡಿದರೆ ಹಕ್ಕಿಗಳು ಬೇರೆ ತಾಣಕ್ಕೆ ಹೋಗುತ್ತವೆ. ಮೇವು ಇಲ್ಲದಿದ್ದರೆ ಚಿಗರೆಗಳು ಮಾಯವಾಗುತ್ತವೆ. ಚಿಗರೆಗಳನ್ನು ಬೇಟೆಯಾಡಿ ಬದುಕುತ್ತಿದ್ದ ಹುಲಿ,
ಚಿರತೆ, ಸಿಂಹಗಳೂ ನಾಶವಾಗುತ್ತವೆ. ಅದೇ ರೀತಿ ತೋಳ, ಕರಡಿ, ಇಣಚಿ, ಕಣ್ಣು ಕಪ್ಪಡಿ, ಇಲಿ, ಹಾವುಗಳು ಓಡಿ ಹೋಗುತ್ತವೆ. ಮಳೆ ಇಲ್ಲದೆ ಬೆಳೆಗಳು ನಾಶವಾಗುತ್ತವೆ. ಭೂಸವಕಳಿ ಹೆಚ್ಚಾಗುತ್ತದೆ. ಭೂಮಿಯ ತಾಪಮಾನ ಹೆಚ್ಚುತ್ತದೆ. ಹೀಗೆ ಪರಿಸರವು ಅಸಮತೋಲನವಾಗುವುದು. ಈ ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ. ಮೊದಲ ಪದ ನಿರ್ಮಾಣ. ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಲು ಪರಿಸರವನ್ನು ನಾಶ ಮಾಡಬಾರದು. ಎರಡನೆಯ ಪದ ಶತಮಾನ. ಈ ಶತಮಾನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದಿವೆ. ಮೂರನೆಯ ಪದ ಮನಸೋಲು. ಪ್ರಕೃತಿಯ ಸುಂದರ ಸೊಬಗಿಗೆ ಎಲ್ಲರ ಮನಸೋಲುತ್ತದೆ. ನಾಲ್ಕನೆಯ ಪದ ಹಿಂಬಾಲಿಸು. ಶ್ರಮ ಹಾಗೂ ತಾಳ್ಮೆಯಿಂದ ನಮ್ಮ ಗುರಿಯನ್ನು ಹಿಂಬಾಲಿಸಬೇಕು. ಆ ಮುಖ್ಯ ಪ್ರಶ್ನೆ: ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ. ಸಸ್ಯಾಹಾರಿ ಪ್ರಾಣಿಗಳು: ಆನೆ, ಮೊಲ, ಜಿಂಕೆ, ಹಸು, ಒಂಟೆ, ಕುದುರೆ. ಮಾಂಸಾಹಾರಿ ಪ್ರಾಣಿಗಳು: ಹುಲಿ, ಚಿರತೆ, ತೋಳ, ಸಿಂಹ, ಮೊಸಳೆ. ಮಿಶ್ರಾಹಾರಿ ಪ್ರಾಣಿಗಳು: ನಾಯಿ, ಬೆಕ್ಕು, ಮಾನವ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ: ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಗಮನಿಸಿ. ಮೊದಲ ಗಾದೆ ಮಾತು: ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಎರಡನೆಯ ಗಾದೆ ಮಾತು: ಹಿತ್ತಲ ಗಿಡ ಮದ್ದಲ್ಲ. ಮೂರನೆಯ ಗಾದೆ ಮಾತು: ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ನಾಲ್ಕನೆಯ ಮಾತು: ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಐದನೆಯ ಗಾದೆ ಮಾತು: ಹಸು ಕಪ್ಪಾದರೆ ಹಾಲು ಕಪ್ಪೆ. ಆ ಮುಖ್ಯ ಪ್ರಶ್ನೆ: ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ. ನೋಡಿ ಮಕ್ಕಳೇ, ಪಠ್ಯಪುಸ್ತಕದಲ್ಲಿ ಇಲ್ಲಿ ಪ್ರಾಣಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಈ ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳು ಯಾವ್ಯಾವು ಅಂತಂದು ನೀವು ಸೆಪ್ರೇಟ್ ಮಾಡಿ ಬರಿಬೇಕು. ಸಸ್ಯಾಹಾರಿ ಪ್ರಾಣಿಗಳು: ಆನೆ, ಮೊಲ, ಜಿಂಕೆ, ಹಸು, ಒಂಟೆ, ಕುದುರೆ. ಮಾಂಸಾಹಾರಿ ಪ್ರಾಣಿಗಳು: ಹುಲಿ, ಚಿರತೆ, ತೋಳ, ಸಿಂಹ, ಮೊಸಳೆ. ಮಿಶ್ರಾಹಾರಿ ಪ್ರಾಣಿಗಳು: ನಾಯಿ, ಬೆಕ್ಕು ಹಾಗೂ ಮಾನವ. ಗಮನಿಸಿ ಮಕ್ಕಳೇ, ಈ ಮುಖ್ಯ ಪ್ರಶ್ನೆ: ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಯಿಯಲ್ಲೂ, ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲೂ ವೃತ್ತ ಹಾಕಿ. ಎರಡೂ ಗುಂಪಿನ ಪದಗಳನ್ನು ಪ್ರತ್ಯೇಕವಾಗಿ ಅಕಾರಾದಿ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ನೀಲಿ ಶಾಯಿಯಲ್ಲಿ ವೃತ್ತ ಹಾಕಿರುವ ಪದಗಳು ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಹಾಗೂ ಕೆಂಪು ಶಾಯಿಯಲ್ಲಿ ವೃತ್ತ ಹಾಕಿದ ಪದಗಳು ನೀರಿಗೆ ಸಂಬಂಧಿಸಿದ ಪದಗಳು. ಹಾಗಾದರೆ ಮೊದಲು ಸಸ್ಯಗಳಿಗೆ ಸಂಬಂಧಿಸಿದ ಪದಗಳನ್ನು ಗಮನಿಸಿ. ಚಿಗುರು, ಬಳ್ಳಿ, ತೆಂಗು, ಭತ್ತ, ಬೇರು, ಸೊಪ್ಪು, ಹೊಲ, ಗದ್ದೆ, ಗರಿಕೆ, ರೆಂಬೆ, ಕೊಂಬೆ, ತಳಿರು, ಗರಿಕೆ, ಬಳ್ಳಿ, ಕಾಂಡ, ಪತ್ರೆ, ಮಲ್ಲಿಗೆ. ಇಷ್ಟು ಪದಗಳು ಸಹ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು. ಈಗ ನೀರಿಗೆ ಸಂಬಂಧಿಸಿದ ಪದಗಳನ್ನು ನೋಡೋಣ. ಪ್ರವಾಹ, ಜಲಪಾತ, ಬಾವಿ, ನದಿ, ಕಡಲು, ನಲ್ಲಿ, ಸರೋವರ, ಕೊಳ, ಹೊಳೆ, ಹಳ್ಳ, ಅಣೆಕಟ್ಟು, ಹೊಂಡ, ಕಣಿವೆ. ಹಾಗಾದರೆ ಮಕ್ಕಳೇ, ನೀವು ಸಹ ಇದೇ ರೀತಿ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಹಾಗೂ ನೀರಿಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಹಾಗಾದರೆ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.